ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ತುಳಜಾ ಭವಾನಿ ಟೆಂಪಲ್ನ ಬಗ್ಗೆ ಹಾಗೆ ಅಲ್ಲಿಯ ವಿಶೇಷತೆಯ ಬಗ್ಗೆ ತಿಳಿಸೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾವೆಲ್ಲಿಗೆ ವಿಸಿಟ್ ಕೊಟ್ಟಿದ್ದೆವು. ಇದು 51 ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದಾಗಿರ್ತದೆ. ಸೊ ನಾವು ಬಿಜಾಪುರದಿಂದ ಹೊರಟಿದ್ದೇವೆ ನೋಡಿ. ಸೊ ನಮಗೆ ಬಿಜಾಪುರದಿಂದ ಆನ್ ದ ವೇ ಹೋಗುವಂಥ ಕಾರ್ ಸಿಕ್ತು. ಅಲ್ಲಿಂದ ನಾವು ಸ್ವಲ್ಪ ಬೇಗನೆ ರೀಚ್ ಆದ್ವಿ. ಸೊ ನಾವು ಟೆಂಪಲ್ಗಳಿಗೆಲ್ಲ ಇಂಥ ಟೆಂಪಲ್ಗಳೆಲ್ಲ ನಾವು ಮಾರ್ನಿಂಗ್ ಬೇಗ ರೀಚ್ ಆದರೆ ತುಂಬಾ ಒಳ್ಳೆಯದು. ಅಲ್ಲಿ ನೋಡಿದಂತಹ ರಶ್ ನೋಡಿದರೆ ನಮ್ಮ ಪುಣ್ಯಕ್ಕೆ ಎಷ್ಟು ಬೇಗ ತಲುಪಿದ್ವಲ್ಲ ಅಂತೇಳಿ ಅನ್ನಿಸ್ತು. ಸೊ ಇದು ಲೋಕಲ್ ಬಸ್ಸಲ್ಲಿದ್ದು, ಈ ಬಸ್ನು ಮಹಾರಾಷ್ಟ್ರದ ಬಸ್ಸುಗಳನ್ನು ನೋಡಿದಾಗ ನಮ್ಮ ಕರ್ನಾಟಕದ ಬಸ್ಸು ಎಷ್ಟೋ ವಾಸಿ ಅಂತ ಅನ್ನಿಸ್ಬಿಡ್ತು. ಇದ್ರ ಬಗ್ಗೆ ಅಷ್ಟೊಂದು ವಿಚಾರ ಬೇಡ ಈಗ. ಸೊ ನಾವು ಬಂದಿರುವಂಥದ್ದು ಸೋಲಾಪುರನಿಂದ ತುಳಜಾಪುರಕ್ಕೆ ಹೋಗಬೇಕು. ಸೊ ಲೋಕಲ್ ಬಸ್ಸುಗಳು ಇಲ್ಲಿಂದ ಅವೈಲೇಬಲ್ಗಳಿದ್ದಾವೆ. ಹಾಗೆಯೇ ಪಂಡ್ರಾಪುರಕ್ಕೆ ಕೂಡ ಇಲ್ಲಿಂದ ಎಷ್ಟೊಂದು ಬಸ್ಸುಗಳು, ಲೋಕಲ್ ಬಸ್ಸುಗಳೇ ಅವೈಲೇಬಲ್ ಇದ್ದಾವೆ. ಸೊ ನಾವೀಗ ಹೊರಟಿರುವಂಥದ್ದು ತುಳಜಾಪುರಕ್ಕೆ. ಬನ್ನಿ ತುಳಜಾಪುರವನ್ನು ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನಾವು ಎಷ್ಟು ಬೇಗ ಬಂದರೆ ಒಳ್ಳೆಯದು ಅಷ್ಟೇ ಒಳ್ಳೆಯದು. ಅಷ್ಟು ರಶ್, ಇಷ್ಟು ಮಾರ್ನಿಂಗ್ ನಾವೊಂದು 7 ಗಂಟೆಗೆ ಈ ಥರ ರಶ್, ನಾವೊಂದು 5 ಗಂಟೆಗೆ ಬರಬೇಕಿತ್ತು ಅಂತ ಅನ್ನಿಸ್ತದೆ. ಸೊ 5 ಗಂಟೆಗೆ ಅಥವಾ 4 ಗಂಟೆಗೆ ಬಂದರೆ ಬೆಸ್ಟ್ ಅನ್ನಿಸ್ತದೆ. ಸೊ ಇಂಥ ಪ್ಲೇಸಿಗೆಲ್ಲ ನಾವು ನೈಟ್ ಬಂದು ಸ್ಟೇ ಆಗಿ ಮಾರ್ನಿಂಗ್ ಬೇಗ ಟೆಂಪಲಿಗೆ ಹೋದರೆ ತುಂಬ ಒಳ್ಳೆಯದು. ಸೊ ಇದು ಇಲ್ಲಿಗೆ ಬಂದ ಮೇಲೆ ನಾವು ನೆಕ್ಸ್ಟ್ ಯಾವುದೇ ಕಡೆಗೆ ಹೋದರೂ ಕೂಡ ಇದೇ ರೀತಿ ಪ್ಲ್ಯಾನ್ ಮಾಡೋದು ಒಳ್ಳೆಯದು ಅಂತೇಳಿ ನಾವು ಅಂದ್ಕೊತಾ ಇದ್ದೀವಿ. ಸೊ ಬನ್ನಿ ನಿಮಗೆ ಯಾವ ಥರ ರಶ್ ಇತ್ತು ಅಂತ ತೋರಿಸ್ತಾನೆ. ಇದು ನಾವು ಅಲ್ಲಿಗೆ ಹೋಗುವಂಥ ದಾರಿಯಲ್ಲಿ ಈ ಥರ ತುಂಬ ಅಂಗಡಿಗಳು ಸಿಗ್ತವೆ. ಸೊ ನಾನು ಟೆಂಪಲ್ ವಿಸಿಟ್ ಆದಮೇಲೆ ಹೊರಗಡೆ ಹೇಗಿದೆ, ಯಾವ ಥರ ಶಾಪ್ಗಳೆಲ್ಲ ಇದ್ದಾವೆ ಅಂತೇಳಿ ನಾನು ತೋರಿಸ್ಕೊಡ್ತೇನೆ. ಸೊ ಈಗ ನಾನು ಹಾಗೆಯೇ ಜಸ್ಟ್ ಮೂವ್ ಆಗ್ತಾಯಿದ್ದೀನಿ ಫಾಸ್ಟ್ ಟೆಂಪಲಿಗೆ. ನಾವು ತಿಂಡಿನೂ ತಿಂದಿಲ್ಲ. ಸೊ ಫಸ್ಟ್ ನಾವು ಟೆಂಪಲ್ ಒಳಗಡೆ ಹೋಗೋಣ ಅಂತೇಳಿ. ಇಲ್ಲಿ ಹೊರಗಡೆನೇ ಈ ಥರ ರಶ್ ಇದೆ, ಇನ್ನು ಒಳಗಡೆ ಹೇಗಿರ್ಬೋದು ಅನ್ನೋ ಒಂದು ಕುತೂಹಲ ಕೂಡ. ಸೊ ನಾವು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೇವೆ ಈ ಕಡೆಗೆ. ಬನ್ನಿ ನೀವು ಕೂಡ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ಬೋದು ನೀವು, ಎಂಟ್ರೆನ್ಸಿಗೆ ಬರ್ತಿದ್ದಾಗನೇ ಎಲ್ಲ ಶಾಪ್ಗಳಲ್ಲಿ ಇಲ್ಲೇ ಚಪ್ಪಲ್ ಇಡಿ ಅದು ಇದು ಅಂತೆಲ್ಲ ಹೇಳ್ತಾರೆ. ಸೊ ಅದನ್ನು ಬಿಟ್ಟು ಟೆಂಪಲಿನ ರೈಟ್ ಸೈಡಿಗೆ, ಟೆಂಪಲಿಗೆ ಹೋಗುವಾಗ ನಾವು ನಮ್ಮ ಲೆಫ್ಟ್ ಸೈಡಿಗೆ ಚಪ್ಪಲ್ ಸ್ಟ್ಯಾಂಡ್ಗಳಿದ್ದಾವೆ. ಫ್ರೀ ಆಫ್ ಕಾಸ್ಟಲ್ಲೇ ಇಡಲಿಕ್ಕೆ ಅಲ್ಲಿ ಅವಕಾಶ ಇದೆ. ಸೊ ಅಲ್ಲಿಂದ ಬಂದರೆ, ಒಳಗಡೆ ಬಂದರೆ ನೋಡಿ ಈ ಥರ. ಸೊ ಇದು ನಾವು ಎಷ್ಟು ಸ್ಟೆಪ್ ಇಳಿತಿದ್ದೀವಿ ಅಂತಲೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲೇ ಎದುರುಗಡೆ ಟೆಂಪಲ್, ಹಾಗೆಯೇ ಅದರ ಕೆಳಗಡೆ ನಾವು ಇನ್ನೂ ಸ್ಟೆಪ್ ಇಳಿದು ನಾವು ಟೆಂಪಲಿಗೆ ಹೋಗಬೇಕಾಗಿರುವಂಥದ್ದು. ಇನ್ನು ಆ ಟೆಂಪಲ್ನ ಕೆಳಗಡೆ ನಮಗೇನು ಕ್ಯೂಗಳಿದ್ದಾವೆ, ಅದು ಆ ಥರ ಕ್ಯೂಗಳಿದ್ದಾವೆ. ಕ್ಯೂಯಲ್ಲಿ ಕೂಡ ತುಂಬ ವೆರೈಟೀಸ್ ಕ್ಯೂಗಳಿದ್ದಾವೆ. ಆ ಕ್ಯೂ ನೋಡಿನೇ ಸಾಕದು. ನಾನು ಅಲ್ಲಿ ಯಾವುದೇ ರೀತಿಯ ವಿಡಿಯೋ ಮಾಡಿಲ್ಲ. ನಾವು ಅಷ್ಟು ಬೆಳಿಗ್ಗೆ ಬೇಗ ಹೋಗಿಯೇ ನಮಗೆ ಆಲ್ಮೋಸ್ಟ್ 1 hour ಆಗಿದೆ ಕ್ಯೂ ಅಲ್ಲಿ. ಬನ್ನಿ ಗಣೇಶನ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ಮತ್ತೆ ನಾವು ಕೆಳಗಡೆ ಸ್ಟೆಪ್ ಇಳಿತಾ ಇದ್ದೇವೆ. ಹಾಗೆಯೇ ಈ ದೇವರಿಗೆ ಕುರಿ ಬಲಿ ಕೂಡ ಕೊಡ್ತಾರೆ ಅನ್ನೋದರಲ್ಲಿ ನೋಡಿದ್ವಿ. ಅಂದರೆ ಅಲ್ಲೇ ಟೆಂಪಲ್ನ ಎದುರುಗಡೆನೂ ಕೊಡೋದಿಲ್ಲ, ಅಲ್ಲಿ ದೇವರಿಗೆ ಆ ಥರ ಇದು ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಇನ್ನು ಇದು ಮಂಟಪ ಆಗಿರ್ತದೆ. ಇಲ್ಲಿಂದ ರೈಟ್ ಸೈಡಲ್ಲಿ ನಮಗೆ ಕೆಳಗಡೆ ಕ್ಯೂ ಹಚ್ಚಲಿಕ್ಕೆ ಹೋಗುವಂಥದ್ದು. ಇನ್ನಲ್ಲಿ ಹೋಗುವಾಗ ಇಷ್ಟೊಂದು ಕ್ಯೂ ಇರ್ಬೋದು ಅಂತೇಳಿ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಅಲ್ಲಿಂದ ನಾವು ಮುಂದೆ ಕ್ಯೂಗೆ ಹೋದೆವು. ಹೋಗ್ತಾ ಇದ್ದಾಗಲೇ ಅಲ್ಲಿ ಕೇಳ್ತಾರೆ, ನಿಮಗೆ ಡೈರೆಕ್ಟ್ ದರ್ಶನ ಬೇಕಾ ಅದು ಇದು ಅಂತ. ನಾವು ಅಲ್ಲೇ ಹೊರಗಡೆ ಒಂದು ಫ್ಲಕ್ಸ್ ಕೂಡ ನೋಡಿದ್ವಿ. ಅಲ್ಲಿ ಹಾಕಿದ್ರು ಯಾವುದೇ ರೀತಿಯ ಡೈರೆಕ್ಟ್ ಎಂಟ್ರಿ ಅನ್ನೋ ಥರ ಆ ಥರದ್ದು ಏನು ಪೇ ಮಾಡಿ ಹೋಗುವಂಥದ್ದು ಏನಿಲ್ಲ ಅನ್ನೋದು. ಆದರೆ 2-3 ಥರದ ಕ್ಯೂಗಳಿದ್ದಾವೆ. ಅಂದರೆ ಡೈರೆಕ್ಟ್ ದರ್ಶನ ಅಥವಾ ಪೂಜೆ ಮಾಡಲಿಕ್ಕಿದ್ದವರೆಲ್ಲ ಏನು ಎಲ್ಲ ಅಲ್ಲಿ ದೇವರ ಪಾದದ ತನಕ ಹೋಗಿ ಅದನ್ನು ದರ್ಶನ ಮಾಡ್ತಾರೆ, ಆ ಥರದ್ದು ಒಂದು ಕ್ಯೂ ಎಲ್ಲ. ಸೊ ನಮಗಲ್ಲಿ ಹೋಗ್ತಿದ್ದಾಗನೇ ನಮಗೆ 200 ರೂಪಾಯಿ ಕೊಡಿ, ಒಬ್ಬರಿಗೆ ನಾವು ಡೈರೆಕ್ಟ್ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳ್ತಾರೆ. ಆದರೆ ಎಲ್ಲಿಗೆ ಕರ್ಕೊಂಡು ಹೋದರೂ ಕೂಡ ಆ ಲೈನಿನ ಎಡ್ಜಿಗೇ ಬಿಡ್ತಾರೆ ಹೊರತು ಮತ್ತು ಅದರಲ್ಲಿ ಯಾವುದೇ ರೀತಿಯ ಕ್ಯೂ ಅಲ್ಲಿ ವ್ಯತ್ಯಾಸ ಏನೂ ಇರೋದಿಲ್ಲ. ಅವರು ಸುಮ್ಮನೆ ಹೇಳ್ತಾ ಇರ್ತಾರೆ. ಸೊ ನಾವು ಡೈರೆಕ್ಟಾಗಿ ಕ್ಯೂಗೆ ಹೋದ್ರೇ ಒಳ್ಳೆಯದು. ಟೆಂಪಲಿಂದ ಹೊರಗಡೆ ಬರ್ತಿದ್ದಾಗೇ ಈ ಥರ ಸ್ಟೆಪ್ಸ್ ಇದ್ದಾವೆ ಕುತ್ಕೊಳ್ಳಿಕ್ಕೆ. ಎಷ್ಟೇ ರಶ್ ಇದ್ದರೂ ಕೂಡ ಇಲ್ಲೊಂದು ಕೂತ್ಕೊಂಡು ಹೋಗುವಂಥದ್ದು ಭಾರಿ ಖುಷಿ ಆಗ್ತದೆ ಇಲ್ಲಿ.
ಇನ್ನು ಇಲ್ಲಿ ಟೆಂಪಲಿಂದ ಹೊರಗೆ ಬರ್ತಿದ್ದಾಗನೇ ಇದೊಂದು ವಿಶಾಲವಾದ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಆರಾಮದಲ್ಲಿ ಕುತ್ಕೋಬೋದು. ಸೊ ದೇವರ ದರ್ಶನ ಪಡೆದು ಇಲ್ಲಿ ಬಂದು ಕುತ್ಕೊಳ್ಳೋ ನೆಮ್ಮದಿನೇ ಬೇರೆ. ಸೊ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ನಿಮಗೂ ಟೈಮ್ ಸಿಕ್ಕಿದಾಗ ಇಲ್ಲಿಗೆ ಬಂದೊಮ್ಮೆ ವಿಸಿಟ್ ಮಾಡಿ. ನಾನು ಅಲ್ಲೇ ರೆಕಾರ್ಡ್ ಮಾಡ್ಕೊಂಡಿದ್ದೆ ಇಲ್ಲಿಯ ಸ್ಟೋರಿಗಳನ್ನೆಲ್ಲ. ಆದರೆ ತುಂಬ ನಾಯ್ಸ್ನಿಂದ ಏನೂ ಕೇಳಿಸುವಲ್ದು. ಸ್ವಲ್ಪ ಆ ಸ್ಟೋರಿ ಏನು ಅಂತಲೂ ಅರ್ಥ ಆಗಲಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ವಾಯ್ಸ್ ಕೊಡ್ತಾ ಇದ್ದೇನೆ ಇಲ್ಲಿ. ಸೊ ಇನ್ನು ಈ ತುಳಜಾಪುರದ ಬಗ್ಗೆ ಹೇಳಬೇಕು ಅಂತಂದರೆ, ಕರ್ದಮ ಮತ್ತು ಅನುಭೂತಿ ಅನ್ನೋವರು ಗಂಡ ಹೆಂಡತಿ. ಸೊ ಅಕಾಲಿಕ ಮರಣವನ್ನು ಕರ್ದಮ ಹೊಂದುತ್ತಾನೆ. ಆದರೆ ಇದೇ ಕೊರಗಲ್ಲಿ ಅನುಭೂತಿಯವರು ಏನು ಮಾಡ್ತಾರೆ ಅಂತಂದರೆ, ಇನ್ನು ಮುಂದೆ ಜೀವನ ನಡೆಸೋದಕ್ಕೆ ಇಷ್ಟ ಇರೋದಿಲ್ಲ ಅಂತ ಹೇಳ್ಕೊಂಡು ತುಳಜಾ ಭವನಿ ಅಂತ ಹೆಸರು, ಅನ್ನ ನೀರು ಎಲ್ಲ ತ್ಯಾಗ ಮಾಡಿ ತಪಸ್ಸಲ್ಲಿ ಕೂತ್ಕೋತಾರೆ. ಸೊ ಈ ಟೈಮಲ್ಲಿ ಏನಾಗ್ತದೆ ಅಂತಂದರೆ, ಅವಳು ತುಂಬ ಚೆನ್ನಾಗಿರ್ತಾಳೆ. ಹಾಗೆಯೇ ಅದೇ ಟೈಮಲ್ಲಿ ಒಬ್ಬ ಕಾಕುರ ಅನ್ನೋ ಒಬ್ಬ ರಾಕ್ಷಸ ಅವಳನ್ನು ಪಡೀಲಿಕ್ಕೆ ಅಂತೇಳಿ ಬರ್ತಾನೆ. ಅಂಥ ಟೈಮಲ್ಲಿ ಅವಳನ್ನು ಸೇವ್ ಮಾಡಲಿಕ್ಕೋಸ್ಕರ ಈ ಅನುಭೂತಿಯವರು ಏನು ಮಾಡ್ತಾರೆ ಅಂತಂದರೆ, ತೂಜಾ ಭವನಿಯನ್ನು ಕರೀತಾರೆ, ಅಂದರೆ ಅಂಬಾ ಭವನಿಯನ್ನು ಕರೀತಾರೆ. ಸೊ ಕರೆಯುವಂಥ ಟೈಮಲ್ಲಿ ರಕ್ಷಣೆ ಮಾಡು ಅಂತ ಹೇಳ್ಕೊಂಡು ತುಂಬ ಕೇಳ್ಕೊತಾರೆ. ಆ ಟೈಮಲ್ಲಿ ತುಳಜಾ ಭವನಿ ತುಂಬ ಬೇಗ ಬಂದು ಅವಳನ್ನು ಕಾಯ್ತಾರೆ. ಅಂದರೆ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅವಳಿಗೆ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಅವರು ಎಷ್ಟು ತ್ವರಿತವಾಗಿ ಬಂದಿದ್ದಾರೆ ಅಂತಂದರೆ, ಅವಳನ್ನು ಕಾಪಾಡಲಿಕ್ಕೋಸ್ಕರ. ಅದಕ್ಕೋಸ್ಕರನೇ ಈ ಮರಾಠಿಯಲ್ಲಿ ತುಳಜ ಅಂತಂದರೆ ತ್ವರಿತ ಅಂತೇಳಿ ಮೀನಿಂಗ್. ಅದಕ್ಕೋಸ್ಕರ ತ್ವರಿತವಾಗಿ ಅವಳನ್ನು ರಕ್ಷಣೆ ಮಾಡಿದ್ರು. ಅದಕ್ಕೋಸ್ಕರ ತುಳಜ ಭವನಿ ಅಂತೇಳಿ ಹೆಸರು ಇಲ್ಲಿಗೆ. ಹಾಗೆ ಆ ಭವನಿ ಇಲ್ಲಿ ಬಂದು ನೆಲೆಸ್ತಾಳೆ ತುಳಜಾ ಭವನಿಯಾಗಿ. ಹಾಗೆಯೇ ಇಲ್ಲಿ ಇನ್ನೊಂದು ಸ್ಟೋರಿ ಅಂತಂದರೆ ಛತ್ರಪತಿ ಶಿವಾಜಿಯ ಬಗ್ಗೆ. ಛತ್ರಪತಿ ಶಿವಾಜಿಯವರ ಮನೆ ದೇವರಾಗಿರ್ತಾರೆ ತುಳಜಾ ಭವನಿ. ಹಾಗೆ ಶಿವಾಜಿಯ ಕೋರಿಕೆ ಮೇಲೆಗೆ ಆ ತಾಯಿ ಅವರಿಗೆ ಕಾಣಿಸ್ತಾರೆ. ಸೊ ಅವರ ಭಕ್ತಿಗೆ ಮೆಚ್ಚಿ ಆ ತುಳಜಾ ಭವನಿ ಒಂದು ಖಡ್ಗವನ್ನು ಕೊಡ್ತಾರೆ. ಆ ಖಡ್ಗದಿಂದಲೇ ಅವರಿಗೆ ತುಂಬ ವಿಜಯ ಸಿಕ್ತು ಅಂತಲೂ ಹೇಳ್ತಾರೆ. ಹಾಗೆಯೇ ಈ ದೇವಸ್ಥಾನದ ಹಿಂದುಗಡೆ 2 ಕಲ್ಲುಗಳಿದ್ದಾವೆ. ಆ ಕಲ್ಲು ಅಂತಂದರೆ ಚಿಂತಾಮಣಿ ಕಲ್ಲು ಅಂತೇಳಿ. ಅದರಲ್ಲಿ ಪ್ರಶ್ನಿಸಿ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೂ ಅದರಲ್ಲಿ ಕೇಳಿ ಛತ್ರಪತಿ ಶಿವಾಜಿಯವರು ಯುದ್ಧಕ್ಕೆ ಹೋಗ್ತಿದ್ರು ಅಂತೇಳಿ ಹೇಳ್ತಾರೆ. ಸೊ ಹಾಗೆಯೇ ಆ ಖಡ್ಗದ ವಿಶೇಷತೆ ಅಂತಂದರೆ ಈ ತುಳಜಾ ಭವನಿ ಕೊಟ್ಟಿರುವಂಥದ್ದು ಅಂತೇಳಿ. ಹಾಗೆಯೇ ಇಲ್ಲಿಯ ಇನ್ನೊಂದು ಸ್ಟೋರಿಯನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ಹಾಗೆಯೇ ಛತ್ರಪತಿಯ ಎನಿಮಿ ಆಗಿರುವಂಥವರು ಈ ದೇವಸ್ಥಾನಕ್ಕೆ ಬಂದು ಮೂರ್ತಿಯನ್ನು ಕಳುವು ಮಾಡಬೇಕು ಅಂತೇಳಿ ಹೊರಡ್ತಾರೆ. ಆದರೆ ಈ ತುಳಜಾ ಭವನಿ ಬ್ರಾಹ್ಮಣರಿಗೆ ಮೊದಲೇ ಕನಸಲ್ಲಿ ಬಂದು ನನ್ನ ಮೂರ್ತಿಯನ್ನು ಚೇಂಜ್ ಮಾಡು ಅಂತೇಳಿ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಇದನ್ನು ಚೇಂಜ್ ಮಾಡಿ ಇಟ್ಟಿರ್ತಾರೆ. ಹಾಗೆ ಅದಾದ ಮೇಲೆ ಮರುಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಹಾಗೆಯೇ ಎಲ್ಲೋ ಕಾಣದಂತಹ ಇಲ್ಲಿಯ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ವರ್ಷಕ್ಕೆ 3 ಸಲ ಈ ದೇವರ ಗರ್ಭಗುಡಿಯಲ್ಲಿರುವಂತಹ ಮೂರ್ತಿಯನ್ನು ಗರ್ಭಗುಡಿಯಿಂದ ಹೊರಗಡೆ ತಂದು ಪ್ರದಕ್ಷಿಣೆ ಹಾಕ್ತಾರೆ. ಇಲ್ಲಿ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದಾಗೇ ಟಿ ವಿಯಲ್ಲಿ ಕೂಡ ದೇವರ ಅಭಿಷೇಕ ಏನು ಮಾಡ್ತಾಯಿದ್ರು ಅದನ್ನು ತೋರಿಸ್ತಾರೆ. ತುಂಬ ಚೆನ್ನಾಗಿದೆ. ಸೊ ನಾನಿಲ್ಲಿ ಒಂದು ದೇವರ ಮೂರ್ತಿಯ ಒಂದು ಚಿತ್ರವು ಕೂಡ ಹಾಕಿದ್ದೇನೆ. ಸೊ ಅಲ್ಲಿ ಒಳಗಡೆ ಅಷ್ಟು ಕ್ಯೂ ಇದ್ದುಕೊಂಡು ನೋಡುವಂತಹ ಕ್ಷಣವೇ ಒಂಥರ ಅತ್ಯಮೂಲ್ಯ ಅನ್ನೋ ಥರ ಫೀಲ್ ಆಗ್ತದೆ. ಹಾಗೆಯೇ ಅಲ್ಲಿಂದ ಹೊರಗಡೆ ಬಂದು ನಾವು ಸ್ವಲ್ಪ ಅಲ್ಲೇ ಹೊರಗಡೆ ಕೂತ್ಕೊಂಡು ಹೊರಗಡೆ ಇರುವಂತಹ ಶಾಪುಗಳನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ವಿ. ಇಲ್ಲಿ ಹೊರಗಡೆ ಇರುವಂತಹ ಕೆಲವು ಶಾಪುಗಳು ಅಥವಾ ಇಲ್ಲಿಯ ವಿಶೇಷತೆ ಅಂತಂದರೆ ಗ್ರೀನ್ ಬಳೆಗಳನ್ನು ಜಾಸ್ತಿ ತಗೋತಾರೆ ಇಲ್ಲಿ. ಸೊ ಸಣ್ಣ ಸೈಜಿನಿಂದ ಹಿಡಿದು ದೊಡ್ಡ ಸೈಜ್ ತನಕನೂ ದೇವರಿಗೆ ಅರ್ಪಣೆ ಮಾಡ್ತಾರೆ ಇಲ್ಲಿ. ಸಣ್ಣ ಸೈಜ್ ಅಂತಂದರೆ ನಾನು ಕೆಲವು ಇಮೇಜ್ ಹಾಕಿರ್ಬೋದು, ನೀವು ಚೆಕ್ ಮಾಡಿ. ಹಾಗೆಯೇ ಇಲ್ಲಿ ಹೊರಗಡೆ ಇರುವಂತಹ ಕೆಲವು ಶಾಪ್ಗಳಿಗೆಲ್ಲ ಹೋಗಿ ಎಲ್ಲ ಹಾಗೆ ನೋಡ್ಕೋತಾ ಹೋದ್ವಿ. ಸೊ ನಾವೇನು ಅಂಥದ್ದೇನು ಪರ್ಚೇಸ್ ಎಲ್ಲ ಮಾಡಿಲ್ಲ.
ಸೊ ಫ್ರೆಶ್ ಫ್ರೂಟ್ಸ್ ಎಲ್ಲ ಇದ್ವು, ತುಂಬ ಚೆನ್ನಾಗಿತ್ತು. ಹೊರಗಡೆ ಕೂಡ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ನೋಡ್ಕೊಂಡು ಹೋಗಲಿಕ್ಕೆ ಚೆನ್ನಾಗಿತ್ತು ಇಲ್ಲಿ. ಆದರೆ ನಿಮಗೆ ನಾನು ತಿಳಿಸೋದು ಏನು ಅಂತಂದರೆ, ಇಲ್ಲಿಗೆ ನಾವು ಎಲ್ಲ ಬೇಗ ಬಂದು ದರ್ಶನ ಮಾಡಿದರೆ ಒಳ್ಳೆಯದು ಅಂತ. ಇಲ್ಲದಿದ್ದರೆ ಇಷ್ಟೊಂದು ಕ್ಯೂ ಅಲ್ಲಿ ಹೋಗುವಂಥದ್ದು ತುಂಬಾ ಕಷ್ಟ. ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ, ತುಂಬ ಸಣ್ಣ ಬಳೆ ಅದು, ತುಂಬ ಡಾರ್ಕ್ ಗ್ರೀನ್ ಕಾಣ್ತಾ ಇದೆಯಲ್ಲ, ಬೆರಳಿಗೆ ಹಾಕುವಷ್ಟು ಸೈಜ್ ಇದೆ ಅದು. ಸೊ ನನಗೆ ಸಾಧ್ಯವಾದಷ್ಟು ಇನ್ಫಾರ್ಮೇಷನನ್ನು ನಾನಿಲ್ಲಿ ಶೇರ್ ಮಾಡಿದ್ದೀನಿ. ನೀವು ಕೂಡ ಬಂದಾಗ ಎಕ್ಸ್ಪ್ಲೋರ್ ಮಾಡಿ. ಇಲ್ಲಿ ಇನ್ನೇನಾದ್ರು ವಿಶೇಷತೆ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.